Hello everyone. Today let us learn or study MCQs on pronouns and its kinds. ಪ್ರನೌನ್ ಮತ್ತು ಅವುಗಳ ಪ್ರಕಾರಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ರೆಸಿಪ್ರೋಕಲ್ ಪ್ರೊನೌನ್ಸ್ ಅನ್ನೋದನ್ನು ನೋಡೋಣ. ಇದು ಒಂದು ಪ್ರೊನೌನ್ ಬಿಟ್ಟು ಹೋಗಿದೆ. ಹಾಗಾಗಿ reciprocal pronouns are used when two or more people or things do the same action to one another. ಅಂದ್ರೆ ಇಲ್ಲಿ ಬರುವಂತದ್ದು ಎರಡು ಪ್ರೊನೌನ್, ಒಂದು ಈಚ್ ಅದರ್ ಮತ್ತೊಂದು ಒನ್ ಅನದರ್. ಅಂದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಮಾಡ್ತಕ್ಕಂತಹ ಸಹಾಯ ಆಗಿರ್ಬೋದು, ಬೇರೆ ಕೆಲಸ ಆಗಿರ್ಬೋದು, ಅದನ್ನ ಹೇಳಲಿಕ್ಕೆ ಈ ಎರಡು ಪ್ರೊನೌನ್ಗಳು ಬಳಕೆಯಾಗ್ತವೆ. ಈಚ್ ಅದರ್ ಅಂದ್ರೆ ಒಬ್ಬರಿಗೊಬ್ಬರು, ಪರಸ್ಪರ. ಈಚ್ ಅದರ್ ಯಾವಾಗ ಬಳಸಬೇಕು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ವ್ಯಕ್ತಿಗಳಿರುವಾಗ ಈಚ್ ಅದರ್ ಬಳಸಬೇಕು. ಅಕಸ್ಮಾತ್ ಇಬ್ಬರಿಗಿಂತ ಜಾಸ್ತಿ ಇದ್ರೆ ಆವಾಗ ಒನ್ ಅನದರ್ ಅನ್ನುವ ರೆಸಿಪ್ರೋಕಲ್ ಪ್ರೊನೌನ್ ಅನ್ನ ನಾವು ಬಳಸಬೇಕು. ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ರಿಯಾ ಹೆಲ್ಪ್ಡ್ ರಾಣಿ ಅಂಡ್ ರಾಣಿ ಹೆಲ್ಪ್ಡ್ ರಿಯಾ. ಹೀಗೆ ಎರಡು ಸಪರೇಟ್ ವಾಕ್ಯ ಹೇಳೋದ್ರ ಬದಲಾಗಿ ರಿಯಾ ಅಂಡ್ ರಾಣಿ ಹೆಲ್ಪ್ಡ್ ಈಚ್ ಅದರ್. ಇಲ್ಲಿ ಇಬ್ಬರೇ ವ್ಯಕ್ತಿಗಳಿದ್ದಾರೆ, ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ದಾರೆ. ಹೀಗೆ ಇಬ್ಬರು ವ್ಯಕ್ತಿಗಳು, ಎರಡು ವಸ್ತುಗಳಿದ್ದು ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಒಂದು ಕ್ರಿಯೆ ಅಲ್ಲಿದ್ದಾಗ ನಾವು ಈಚ್ ಅದರ್ ಅನ್ನ ನಾವು ಬಳಸಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಒನ್ ಅನದರ್ ಅನ್ನ ನಾವು ಬಳಸಬೇಕು. ಎಕ್ಸಾಂಪಲ್ಸ್ ನೋಡೋಣ. The two sisters love each other. ಇಬ್ಬರು ಸಹೋದರಿಯರು ಒಬ್ಬರು ಮತ್ತೊಬ್ಬರನ್ನ ಪ್ರೀತಿಸ್ತಾರೆ, ಪರಸ್ಪರ ಪ್ರೀತಿ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. The team members ಇಲ್ಲಿ ನಂಬರ್ ಎಷ್ಟು ಅನ್ನೋದು ಇಲ್ಲ, ಹಾಗಾಗಿ ಸಪೋರ್ಟೆಡ್ ಒನ್ ಅನದರ್. ಅಲ್ಲಿ ಈಚ್ ಅದರ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಇಬ್ಬರು ವ್ಯಕ್ತಿಗಳು ಅನ್ನುವಂಥದ್ದು ಎಲ್ಲೂ ಕೂಡ ನಮಗೆ ಗೋಚರಿಸೋದಿಲ್ಲ. ಹಾಗಾಗಿ ಒನ್ ಅನದರ್ ಅನ್ನೋದನ್ನೇ ನಾವು ಬಳಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ ಅಂದ್ರೆ ನಾವು ಒಬ್ಬರು ಮತ್ತೊಬ್ಬರನ್ನ ಗೌರವಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಗೌರವಿಸುವಂತಹ ವ್ಯಕ್ತಿ, ಗೌರವಿಸಲ್ಪಡುವಂತಹ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳಿರ್ತಾರೆ. ಹಾಗಾಗಿ ನಾವಿಲ್ಲಿ ಏನು ಬಳಸಬೇಕು? ಈಚ್ ಅದರ್ ಅನ್ನೋದನ್ನ ಬಳಸಬೇಕು. ನೋಟ್, ಇಲ್ಲಿ ನೋಟ್ ಇದೆ ನೋಡಿ, ಒಂದು ಈಚ್ ಅದರ್ ಅಂಡ್ ಒನ್ ಅನದರ್ ಅಂದ್ರೆ ಒನ್ ಪರ್ಸನ್ ಡಸ್ ಸಮಥಿಂಗ್ ಟು ಅನದರ್ ಪರ್ಸನ್. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾನೆ, ಅದು ಈಚ್ ಅದರ್. ಅಂಡ್ ದಟ್ ಪರ್ಸನ್ ಡಸ್ ದ ಸೇಮ್ ಥಿಂಗ್ ಬ್ಯಾಕ್. ಇದು ಅಂದ್ರೆ ಈಚ್ ಅದರ್ ಮತ್ತು ಒನ್ ಅನದರ್ ಎರಡಕ್ಕೂ ಅರ್ಥ ಒಂದೇ. ಏನು? ಪರಸ್ಪರ, ಒಬ್ಬರು ಮತ್ತೊಬ್ಬರಿಗೆ ಅನ್ನುವಂತಹ ಅರ್ಥ ಬರುತ್ತೆ, ಒಬ್ಬರಿಗೊಬ್ಬರು. ಆದ್ರೆ ಸನ್ನಿವೇಶ ಏನು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ವ್ಯಕ್ತಿಗಳಿದ್ರೆ ಈಚ್ ಅದರ್ ಅನ್ನ ಬಳಸಬೇಕು. ಇಬ್ಬರಿಗಿಂತ ಜಾಸ್ತಿ ಇದ್ರೆ ನಾವು ಏನ್ ಮಾಡಬೇಕು? ಒನ್ ಅನದರ್ ಅನ್ನ ಬಳಸಬೇಕು. ಇನ್ನು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೊನೌನ್? ಈ ಒಂದು ಕ್ವಶನ್ ಅನ್ನ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ ಅಷ್ಟು ಚೆನ್ನಾಗಿ ನಮಗೆ ಉತ್ತರ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಪ್ರೊನೌನ್? ಇಲ್ಲೊಂದು ಕೀವರ್ಡ್ ಇರುತ್ತೆ ಪ್ರಶ್ನೆಯಲ್ಲಿ. ಪ್ರೊನೌನ್ಗಳಲ್ಲಿ ಯಾವುದು, ಕೊಟ್ಟಿರುವುದಲ್ಲಿ ಪ್ರೊನೌನ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬ್ಯೂಟಿಫುಲ್ ಇದೆ, ಕ್ವಿಕ್ಲಿ ಇದೆ, ಆಮೇಲೆ ಹಿ ಅಂತ ಇದೆ, ರನ್ನಿಂಗ್ ಅಂತ ಇದೆ. ಬ್ಯೂಟಿಫುಲ್ ಎಕ್ಸೆಕ್ಟಿವ್, ಕ್ವಿಕ್ಲಿ ಅಡ್ವರ್ಬ್, ರನ್ನಿಂಗ್ ಇದು ವರ್ಬ್ ಪಾರ್ಟಿಸಿಪಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹಿ ಅಂತ ಇದೆಯಲ್ವಾ, ಸೊ ಇದು ಏನಾಗಿದೆ? ಪ್ರೊನೌನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಆನ್ಸರ್ ಈಸ್ ಸಿ, ಹಿ. ಸೆಕೆಂಡ್ ಕ್ವೆಶ್ಚನ್, ಐಡೆಂಟಿಫೈ ದ ಪ್ರೊನೌನ್ ಇನ್ ದ ಸೆಂಟೆನ್ಸ್. ಈ ವಾಕ್ಯದಲ್ಲಿರುವ ಪ್ರೊನೌನ್ ಅನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರೊನೌನ್ಗಳು ಎಷ್ಟಿದಾವೆ ನೋಡಿ? ಎರಡು ಪ್ರೊನೌನ್ಗಳಿದಾವೆ. ಶೀನು ಇದೆ, ದೆನ್ ನೆಕ್ಸ್ಟ್
ಮೈ ಕೂಡ ಇದೆ. ಇಲ್ಲಿ ಮೈ ಅನ್ನೋದನ್ನ ನಾವು ಪೊಸೆಸಿವ್ ಎಡ್ಜೆಕ್ಟಿವ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ ನಾವು ಏನು ಮಾಡಬಹುದು, ಶಿ ಅನ್ನ ಪ್ರನೌನ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಮೈ ಕೂಡ ಅದು ಪೊಸೆಸಿವ್ ಪ್ರನೌನ್ ಆಗಿದೆ, ಆದರೆ ವಿ ಗೋ ಫಾರ್ ಶಿ. ಓಕೆ, ಪರ್ಸನಲ್ ಪ್ರನೌನ್. ಇಲ್ಲಿ ಎರಡು ಇದಾವೆ, ಒಂದು ಮೈ ಕೂಡ ಪ್ರನೌನ್, ದೆನ್ ನೆಕ್ಸ್ಟ್ ಶಿ ಕೂಡ ಪ್ರನೌನ್. ಓಕೆ, ಸೊ ಲೆಟ್ ಅಸ್ ಸಿ ದ ಆನ್ಸರ್. ಆನ್ಸರ್ ಈಸ್ ಶಿ. ಯಾಕೆ ಅಂತ ಹೇಳಿದ್ರೆ ಈ ವಾಕ್ಯದಲ್ಲಿ ಅದನ್ನ ಪೊಸೆಸಿವ್ ಎಡ್ಜೆಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಅಲ್ಲಿ ಶಿ ಅನ್ನೋದು ಪೊಸೆಸಿವ್ ಪ್ರನೌನ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪರ್ಸನಲ್ ಪ್ರನೌನ್? ಇದರಲ್ಲಿ ಪರ್ಸನಲ್ ಪ್ರನೌನ್ ಯಾವುದು? ಹೂ ಅಂತ ಇದೆ, ಇದು ರಿಲೇಟಿವ್ ಪ್ರನೌನ್. ಓಕೆ, ಆಮೇಲೆ ದೇ ಅಂತ ಇದೆ, ಇದು ಪರ್ಸನಲ್ ಪ್ರನೌನ್. ವಿಚ್ ಅಂತ ಇದೆ, ಇದು ರಿಲೇಟಿವ್ ಪ್ರನೌನ್. ಸಮ್ವನ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರನೌನ್. ಹಾಗಾಗಿ ದೇ ಈಸ್ ದ ರೈಟ್ ಆನ್ಸರ್ ಅಂಡ್ ಇಟ್ ಈಸ್ ಪರ್ಸನಲ್ ನೌನ್. ಆನ್ಸರ್ ಈಸ್ ದೇ. ನೆಕ್ಸ್ಟ್ ಕ್ವೆಶ್ಚನ್. ದಿಸ್ ಈಸ್ ಮೈ ಬುಕ್. ದ ವರ್ಡ್ ದಿಸ್ ಈಸ್ ಎ. ಈ ವಾಕ್ಯದಲ್ಲಿ ದಿಸ್ ಅನ್ನೋದು ಯಾವ ಪ್ರನೌನ್ ಆಗಿದೆ? ಪರ್ಸನಲ್ ಪ್ರನೌನ್ ಅಲ್ಲ. ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಮೈ ಸೆಲ್ಫ್, ಯುವರ್ ಸೆಲ್ಫ್ ಅಂತ ಬರುತ್ತೆ, ಅಲ್ಲ. ರಿಲೇಟಿವ್ ಪ್ರನೌನ್ ಅಂತ ಹೇಳಿದ್ರೆ ಹೂ, ವಿಚ್, ದ್ಯಾಟ್, ಹೂಸ್, ಹೂಮ್, ವೇರ್ ಬರುತ್ತೆ, ಅಲ್ಲ. ಸೊ ಉಳಿದಿರೋದು ಒಂದೇ ಒಂದು, ಯಾವ್ದು ಹೇಳಿ? ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಇರ್ತಕ್ಕಂತಹದನ್ನ ಏಕವಚನ ಆಗಿದ್ರೆ ಆವಾಗ ದಿಸ್, ಇದು ನನ್ನ ಪುಸ್ತಕ ಅಂತ ಹೇಳ್ತೇವೆ. ಹಾಗಾಗಿ ಆನ್ಸರ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ರಿಫ್ಲೆಕ್ಸಿವ್ ಪ್ರನೌನ್? ಸೊ ಹಿಯರ್ ಇದರಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ಯಾವುದು ಅಂತ ಕೇಳಿದ್ದಾರೆ? ಹಿಮ್ಸೆಲ್ಫ್. ಓಕೆ, ಇಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ನಮಗೆ ಪಟ್ಟಂತ ಆನ್ಸರ್ ಗೋಚರ ಆಗ್ಬಿಟ್ರೆ, ಗೊತ್ತಾಗ್ಬಿಟ್ರೆ ನಾವು ಮತ್ತೆ ಮುಂದಿದನ್ನ ನೋಡುವ ಅವಶ್ಯಕತೆನೇ ಇಲ್ಲ. ಆನ್ಸರ್ ಏನ್ ಹೇಳಿ? ಆಪ್ಷನ್ ಎ, ಹಿಮ್ಸೆಲ್ಫ್. ಚೂಸ್ ದ ಕರೆಕ್ಟ್ ಪ್ರನೌನ್. ರವಿ ಅಂಡ್ ಐ ವೆಂಟ್ ಟು ದ ಮಾರ್ಕೆಟ್, ಬಾಟ್ ಸಮ್ ಫ್ರೂಟ್ಸ್ ಅಂತ ಇದೆ. ಎಸ್, ಇಲ್ಲಿ ರವಿ ಅಂಡ್ ಐ ವೆಂಟ್ ಟು ದ ಮಾರ್ಕೆಟ್. ಇಬ್ಬರು ಕೂಡ ನಾವು ಮಾರ್ಕೆಟ್ಗೆ ಹೋದ್ವಿ, ರವಿ ಮತ್ತೆ ನಾನು ಅಂದಾಗ ಅದು ಬಹುವಚನ ಆಗುತ್ತೆ. ಹಾಗಾದ್ರೆ ಸರಿಯಾದ ಆನ್ಸರ್ ಏನಾಗಬೇಕು? ಸ್ವಲ್ಪ ಹಣ್ಣನ್ನ ತಂದೆವು ಅಂದಾಗ ದೇ ಅಂತರೂ ಆಗಲ್ಲ. ಯಾಕೆ ಹೇಳಿ? ಅದರಲ್ಲಿ ನಾನು ಅನ್ನೋದು ಕೂಡ ಇದೆ, ಹಾಗಾಗಿ ನಾವು ಅಂತ ಹೇಳ್ಬೋದು. ಓಕೆ, ರವಿ ಅಂಡ್ ಐ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಾಕ್ಯ, ಸೊ ನಾನು ಅನ್ನುವ ವ್ಯಕ್ತಿನೇ ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ವಿ ಅನ್ನೋದೇ ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಹೂ ಈಸ್ ನಾಕಿಂಗ್ ಎಟ್ ದ ಡೋರ್? ದ ವರ್ಡ್ ಹೂ ಈಸ್ ಎ. ಇಲ್ಲಿ ಹೂ ಅನ್ನೋದು ಏನಾಗಿ ಫಂಕ್ಷನ್ ಮಾಡ್ತಾ ಇದೆ ನೋಡಿ. ಹೂ ಅಂದ ತಕ್ಷಣ ಕನ್ಫ್ಯೂಸ್ ಆಗಬಾರ್ದು. ರಿಲೇಟಿವ್ ಪ್ರನೌನ್ ಆಗಿದ್ರೆ ಅಲ್ಲಿ ಎರಡು ವಾಕ್ಯಗಳನ್ನ ಸೇರಿಸುವ ಕೆಲಸ ಮಾಡಿರುತ್ತೆ, ಹಾಗಾಗಿ ಅಲ್ಲಿ ನಾವು ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೇವೆ. ಇದು ಹಾಗಲ್ಲ, ಒಂದು ಸಿಂಪಲ್ ಕ್ವೆಶ್ಚನ್ ಇದೆ, ಹಾಗಾಗಿ ಇಲ್ಲಿ ಇದು ಇಂಟ್ರಾಗೇಟಿವ್ ಪ್ರನೌನ್ ಆಗಿ ಇದು ಫಂಕ್ಷನ್ ಮಾಡ್ತಾ ಇದೆ. ವಿಚ್ ಪೇರ್ ಕನ್ಸಿಸ್ಟ್ ಆಫ್ ರೆಸಿಪ್ರೋಕಲ್ ಪ್ರನೌನ್ಸ್? ಈಗ ತಾನೇ ನೋಡಿದ್ವಿ, ಅಂದ್ರೆ ಒಬ್ಬರು ಮತ್ತೊಬ್ಬರಿಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ ಏನಾದರೂ ಒಂದು ಕ್ರಿಯೆಯನ್ನು ಮಾಡುವಂತಹ ಅದನ್ನ ಹೇಳುವ ಪ್ರನೌನ್ಗೆ ನಾವೇನು ಹೇಳ್ತೇವೆ? ಸೊ ರೆಸಿಪ್ರೋಕಲ್ ಪ್ರನೌನ್ಸ್ ಅಂತ ಹೇಳ್ತೇವೆ. ಆನ್ಸರ್ ತುಂಬಾ ಸ್ಪಷ್ಟವಾಗಿದೆ, ಈಚ್ ಅದರ್ ಮತ್ತು ಒನ್ ಅನದರ್. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. someone has taken my pen. the word someone is, someone ಅಂದ್ರೆ ಯಾರೋ ಒಬ್ಬ ಅಂದಾಗ ಅದೇನಾಗುತ್ತೆ ಹೇಳಿ? ತುಂಬಾ ಈಸಿ ಇದೆ. ಯಾಕೆ ಹೇಳಿ? ಇಂಡೆಫಿನಿಟ್ ಅಂದ್ರೆ ಅನಿರ್ದಿಷ್ಟ, ಯಾರೋ ಒಬ್ಬ ಅಂತ ಅಲ್ವಾ? ಸೊ ಯಾರೋ ಒಬ್ಬ ಅಂದಾಗ
ನಾವೇನ್ ಮಾಡ್ತೇವೆ ಇಂಡೆಫಿನಿಟ್ ಪ್ರನೌನ್ ಅಂತ ಆನ್ಸರ್ ಮಾಡ್ತೇವೆ. ನೋಡೋಣ ಆನ್ಸರ್. ಎಸ್, ಇಟ್ ಈಸ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್. The boy who won the race is my brother ಅಂತ ಇದೆ. ಇಲ್ಲಿ the word who ಅಂತ ಇದೆ ನೋಡಿ. ಸೊ the boy who ಅಂತ ಇದೆ. ಇದು ಬಾಯ್ ಹೂ ಅನ್ನೋ ಪದ ಬಾಯ್ ಅನ್ನ ರೆಫರ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೇವೆ. ಆನ್ಸರ್ ಈಸ್ ರಿಲೇಟಿವ್ ಪ್ರನೌನ್. Okay, answer is relative pronoun. Next question. Choose the correct pronoun. So neither Ramesh nor Suresh brought. ಏನಾಗಬೇಕು ಇಲ್ಲಿ? neither Ramesh nor Suresh. ರಮೇಶ್ ಆಗ್ಲಿ ಸುರೇಶ್ ಆಗ್ಲಿ ತರಲಿಲ್ಲ ಅಂದ್ರೆ ಇದನ್ನ ನಾವು ಸಿಂಗ್ಯುಲರ್ ಆಗಿಯೇ ನೋಡಬೇಕು. ಹಾಗಾಗಿ ಏನ್ ಬರುತ್ತೆ ಆನ್ಸರ್? ರಮೇಶ್ ಮತ್ತು ಸುರೇಶ್ ಅನ್ನೋದು ಎರಡೂ ಕೂಡ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಹಾಗಾಗಿ ರಮೇಶ್ ನೂ ತರಲಿಲ್ಲ, ಸುರೇಶ್ ನೂ ತರಲಿಲ್ಲ. ಏನ್ ಹೇಳ್ಬೇಕು? ತನ್ನ ನೋಟ್ಬುಕ್ ಅನ್ನ, ತನ್ನ ಅನ್ನೋದಕ್ಕೆ ಹೀಸ್ ಅಂತ ಆಗುತ್ತೆ. ಸೊ ಆನ್ಸರ್ ಹೀಸ್ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಕೈಂಡ್ ಆಫ್ ಪ್ರೊನೌನ್ ಇನ್ ದ ಸೆಂಟೆನ್ಸ್ ದೀಸ್ ಆರ್ ಮೈ ಶೂಸ್. ಇಲ್ಲಿ ದೀಸ್ ಅನ್ನುವಂಥದ್ದು ಇದೆ ಈ ವಾಕ್ಯದಲ್ಲಿ. ದೀಸ್ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಇರ್ತಕ್ಕಂತಹ ಬಹುವಚನದ ರೂಪದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಅದರ ಅರ್ಥ ಯಾವುದು? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಪಾಸಿಟಿವ್ ಪ್ರೊನೌನ್ಸ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಸೇರಿದ್ದನ್ನ ಹೇಳುವಂತಹದ್ದು. ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಮಾಡಿದ ಕ್ರಿಯೆ ಮಾಡಿದತನ ಮೇಲೆ ಎರಗುವುದನ್ನ ಹೇಳೋದು. ಇಂಡೆಫಿನಿಟ್ ಅಂದ್ರೆ ಈಗ ಸಮ್ ಒನ್, ಸಂಬಡಿ, ನೋ ಒನ್, ನೋ ಬಡಿ ಆ ತರ ಬರುತ್ತೆ. ಆನ್ಸರ್ ನೋಡೋಣ. ಆನ್ಸರ್ ಡೆಮಾನ್ಸ್ಟ್ರೇಟಿವ್ is right. Choose the correct option. Each of the boys brought dash own lunch. Each of the boys ಅಂತ ಹೇಳಿದ್ರೆ ಹುಡುಗರನ್ನ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನಾಗಿ ನಾವು ಹೇಳ್ತಾ ಇದ್ದೇವೆ. ಆವಾಗ ಏನಾಗಬೇಕು? ಬಾಯ್ಸ್ ಆಗಿರೋದ್ರಿಂದ ಅಲ್ಲಿ ಏನ್ ಬರಬೇಕು? ಆನ್ಸರ್ ಹೀಸ್ ಬರಬೇಕು. ಪ್ರತಿಯೊಬ್ಬನು ತನ್ನ ಅವನ ಲಂಚ್ ಅನ್ನ ತಂದಿದ್ದಾರೆ ಅಂತ ಹೇಳುವಂತದ್ದು. ಹಾಗಾಗಿ ಸೊ ಹೀಸ್ ಇಸ್ ದ ರೈಟ್ ಆನ್ಸರ್. ದ ವುಮನ್ ಹೂಮ್ ಐ ಮೆಟ್ ಎಸ್ಟರ್ಡೇ ವಾಸ್ ಅ ಡಾಕ್ಟರ್. ನೋಡಿ ಇಲ್ಲಿ ಹೂಮ್ ಅನ್ನುವಂತಹ ಪ್ರನೌನ್ ಬಳಕೆಯಾಗಿದೆ. ಸೊ ಅದು ಹೂಮ್ ಅನ್ನೋದು ವುಮನ್ ಕುರಿತಾಗಿ ರೆಫರ್ ಮಾಡ್ತಾ ಇದೆ. ಓಕೆ, ಇದು ಅಫ್ ಕೋರ್ಸ್ ಏನ್ ಹೇಳಿ ನೋಡೋಣ? ಇದು ರಿಲೇಟಿವ್ ಪ್ರನೌನ್ ಅಲ್ವಾ? ಎಸ್, ಆನ್ಸರ್ ಈಸ್ relative pronoun. The next question. The woman whom I met yesterday. Again, the woman whom I met yesterday was a doctor. The word whom is. Again, here the question is repeated. ಇಲ್ಲಿ whom ಅನ್ನೋದು ಏನಾಗಿದೆ? relative pronoun ಆಗಿದೆ. Next question. The two friends helped each other. ಇಲ್ಲಿ ನೋಡಿ ಪ್ರೊನೌನ್ ಇರೋದು ಈಚ್ ಅದರ್. ದ ಎಕ್ಸ್ಪ್ರೆಷನ್ ಈಚ್ ಅದರ್ ಈಸ್ ಎ. ಈಚ್ ಅದರ್ ಅನ್ನೋದು ಏನು? ಇದು ರೆಸಿಪ್ರೋಕಲ್ ಪ್ರೊನೌನ್. ಅಂದರೆ ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಮಾಡುವಂತದ್ದು, ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡುವಂತದ್ದನ್ನ ಹೇಳುವ ಪ್ರೊನೌನ್ಗೆ ನಾವು ರೆಸಿಪ್ರೋಕಲ್ ಪ್ರೊನೌನ್ ಅಂತ ಹೇಳ್ತೇವೆ. ಅದು ಈಚ್ ಅದರ್ ಆಗಿದೆ. ಅಂಡ್ ಆನ್ಸರ್ ಈಸ್ ರೈಟ್. ಚೂಸ್ ದ ಕರೆಕ್ಟ್ ಪ್ರೊನೌನ್. ಇದರಲ್ಲಿ ಸರಿಯಾದ ಪ್ರೊನೌನ್ ಅನ್ನ ಆಯ್ಕೆ ಮಾಡಿ. ದ ಟೀಚರ್ ಆಸ್ಕ್ಡ್ ರಾಣಿ ಅಂಡ್ ಡ್ಯಾಶ್ ಟು ಸ್ಟೇ ಬ್ಯಾಕ್. ಈಗ ಇದನ್ನ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೈ ಸೆಲ್ಫ್ ಬಳಸೋದಕ್ಕೆ ಆಗಲ್ಲ, ಆಮೇಲೆ ಮೈನ್ ಕೂಡ ಬಳಸೋದಕ್ಕೆ ಆಗಲ್ಲ. ಸೊ ಐ ಇದು ಸಬ್ಜೆಕ್ಟ್ ಜಾಗದಲ್ಲಿ ಬಳಕೆಯಾಗತ್ತೆ. ಸೊ ಇಟ್ ಈಸ್ ಓನ್ಲಿ ಮೀ that can be used after verb object.
ಟೀಚರ್ ನನಗೆ ಮತ್ತು ರಾಣಿಗೆ ಕೇಳಿದ್ರು ಅಂತ ಹೇಳಬೇಕಾದ್ರೆ ಸೊ ಮೀ ಈಸ್ ದ ರೈಟ್ ಆನ್ಸರ್. ಎಸ್ ಕರೆಕ್ಟ್. ಹೂಸ್ ಈಸ್ ದಿಸ್ ಬ್ಯಾಗ್? ಹೂಸ್ ಈಸ್ ದಿಸ್ ಬ್ಯಾಗ್? ಈ ಸೆಂಟೆನ್ಸ್ ಅಲ್ಲಿ ಹೂಸ್ ಅನ್ನೋದು ಪ್ರನೌನ್ ಆಗಿದೆ. ಸೊ ದ ವರ್ಡ್ ಹೂಸ್ ಈಸ್ ಆನ್ ಯಾವ ಕೈಂಡ್ ಆಫ್ ಪ್ರನೌನ್ ಅಂತ ಕೇಳಿದ್ದಾರೆ. ನೋಡಿ, ಹೂಸ್ ಅನ್ನೋದು ರಿಲೇಟಿವ್ ಪ್ರನೌನ್ ಆಗಿಯೂ ಕೂಡ ಫಂಕ್ಷನ್ ಮಾಡುತ್ತೆ. ಆದ್ರೆ ಒಂದು ಸ್ಮಾಲ್ ಸೆಂಟೆನ್ಸ್ ಇದೆ ಇಲ್ಲಿ, ಇನ್ನೊಂದು ವರ್ಡ್ ಅನ್ನ ರೆಫರ್ ಮಾಡುವಂತಹ ಸನ್ನಿವೇಶವೇ ಇಲ್ಲ, ಹಾಗಾಗಿ ರಿಲೇಟಿವ್ ಪ್ರನೌನ್ ಅಲ್ವೇ ಅಲ್ಲ. ರಿಫ್ಲೆಕ್ಟಿವ್ ಪ್ರನೌನ್ ಅಂತ ಹೇಳಿದ್ರೆ ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್ ಅಂತ ಬರಬೇಕು, ಅಲ್ಲ. ಪರ್ಸನಲ್ ಪ್ರನೌನ್ ಅಂತ ಹೇಳಿದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್ ಬರಬೇಕು, ಅಲ್ಲವೇ ಅಲ್ಲ. ಉಳಿದಿರೋದು ಒಂದೇ ಒಂದು, ಯಾವ್ದು ಹೇಳಿ? ಇಂಟ್ರಾಗೇಟಿವ್ ಪ್ರನೌನ್. ಓಕೆ, ಆನ್ಸರ್ ಇಂಟ್ರಾಗೇಟಿವ್ ಪ್ರನೌನ್. ಐಡೆಂಟಿಫೈ ದ ಪ್ರನೌನ್ ನೋಬಡಿ ನೋಸ್ ದ ಆನ್ಸರ್. ಇಲ್ಲಿ ನೋಬಡಿ ಅನ್ನುವಂತಹ ಪ್ರನೌನ್ ಇದೆ. ಈ ನೋಬಡಿ ಅಂತ ಹೇಳಿದ್ರೆ ಯಾರೊಬ್ಬರೂ ಅಲ್ಲ, ಅಂದ್ರೆ ಯಾರೊಬ್ಬರು ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟತೆ, ನಿರ್ದಿಷ್ಟತೆ ಇಲ್ಲ, ಹಾಗಾಗಿ ಸೊ ಇಟ್ ಈಸ್ ಇಂಡೆಫಿನಿಟ್ ಪ್ರನೌನ್. ನಿಮ್ಗೆ ಪ್ರಶ್ನೆ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ರೆ ಆ ಆನ್ಸರ್ ಅನ್ನೇ ನೀವು ಸೆಲೆಕ್ಟ್ ಮಾಡಿಬಿಡಿ ಎಕ್ಸಾಮ್ ಅಲ್ಲಿ, ಮತ್ತೆ ಉಳಿದ ಆಪ್ಷನ್ಸ್ ಅನ್ನ ನೋಡುವ ಅವಶ್ಯಕತೆ ಇಲ್ಲ. ದಿಸ್ ಬುಕ್ ಈಸ್ ಮೈನ್. ಇಲ್ಲಿ ದಿಸ್ ಅನ್ನುವ ಪ್ರನೌನ್ ಇದೆ, ದ ನೆಕ್ಸ್ಟ್ ಮೈನ್ ಅನ್ನುವ ಪ್ರನೌನ್ ಕೂಡ ಇದೆ. ದ ವರ್ಡ್ ಮೈನ್ ಈಸ್, ಮೈನ್ ಅನ್ನೋದು ಏನಾಗಿದೆ? ಪರ್ಸನಲ್ ಪ್ರನೌನ್ ಅಲ್ಲ, ಯಾಕೆಂದ್ರೆ ಐ, ವಿ, ಯು, ದೇ ಬರುತ್ತೆ. ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್ ಬರುತ್ತೆ. ದ ನೆಕ್ಸ್ಟ್ ರಿಲೇಟಿವ್ ಪ್ರನೌನ್ ಅಂತ ಹೇಳಿದ್ರೆ ಸೊ ಎರಡು ವಾಕ್ಯವನ್ನ ಜೋಡಿಸುವ ಪದ ಆಗಿರುತ್ತೆ, ಇಲ್ಲಿ ಒಂದೇ ವಾಕ್ಯ ಇದೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ಹೇಳಿ? ಪೊಸೆಸಿವ್ ಪ್ರನೌನ್, ಅಂದ್ರೆ ನೌನ್ ಬದಲಾಗಿ ಬಳಕೆಯಾಗಿರುವಂತಹ ಒಂದು ಪ್ರನೌನ್ ಇದು ಆಗಿದೆ. ಆನ್ಸರ್ ಈಸ್ ಪೊಸೆಸಿವ್ ಪ್ರನೌನ್. ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಗ್ರಾಮ್ಯಾಟಿಕಲಿ ಕರೆಕ್ಟ್ ಇರುವಂತಹ ಸೆಂಟೆನ್ಸ್ ಯಾವುದು? ಇಟ್ ಈಸ್ ಮೀ ಹೂ ಈಸ್ ರೆಸ್ಪಾನ್ಸಿಬಲ್. ಎರಡನೇದು ಇಟ್ ಈಸ್ ಐ, ಇಟ್ ಈಸ್ ಐ ಹೂ ಆಮ್ ರೆಸ್ಪಾನ್ಸಿಬಲ್. ಇಲ್ಲಿ ನೋಡಿ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಏನಿದೆ ಇಲ್ಲಿ ಸರಿಯಾಗಿ ಇಲ್ಲ, ಹಾಗಾಗಿ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಐ ಹೂ ಈಸ್ ರೆಸ್ಪಾನ್ಸಿಬಲ್, ಇದನ್ನ ಒಂಚೂರು ಕನ್ಸಿಡರ್ ಮಾಡೋಣ. ಇಟ್ ಈಸ್ ಮೀ ಹೂ ಆಮ್, ಸೊ ಇಟ್ ಈಸ್ ಆಲ್ಸೋ ಕ್ಲಿಯರ್ಲಿ ದೇ ಆರ್ ರಾಂಗ್ ಸೆಂಟೆನ್ಸಸ್. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಯಾವುದು ಅಂತ ನೋಡೋಣ. ಆನ್ಸರ್ ಇಟ್ ಈಸ್ ಐ ಹೂ ಆಮ್ ರೆಸ್ಪಾನ್ಸಿಬಲ್. ಓಕೆ, ಸೊ ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ಅದೇನು ಅಂತ ಹೇಳಿದ್ರೆ, ಸೊ ಆಪ್ಷನ್ ಬಿ ಇದೆ ನೋಡಿ, ಇಟ್ ಈಸ್ ಐ, ಇಟ್ ಈಸ್ ಐ. ಸೊ ಹಿಯರ್ ದ ವರ್ಡ್ ಹೂ ರೆಫರ್ಸ್ ಟು ಐ. ಸೊ ಐ ನ ಜೊತೆ ಬಳಕೆಯಾಗುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವುದು? ಆಮ್ ಆಗಿದೆ. ಹಾಗಾಗಿ ಇಟ್ ಈಸ್ ಐ ಹೂ ಆಮ್ ರೆಸ್ಪಾನ್ಸಿಬಲ್ ಅನ್ನೋದು ಸರಿಯಾದ ವಾಕ್ಯ ಆಗಿದೆ. ಚೂಸ್ ದ ಕರೆಕ್ಟ್ ಆಪ್ಷನ್. ಎವ್ರಿವನ್ ಇನ್ ದ ಕ್ಲಾಸ್ ಮಸ್ಟ್ ಬ್ರಿಂಗ್ ಡ್ಯಾಶ್ ಐಡೆಂಟಿಟಿ ಅಂತ ಇದೆ. ಸೊ ಇಲ್ಲಿ ಎವ್ರಿ ಒನ್ ಅಂತಂದಾಗ ಪ್ರತಿಯೊಬ್ಬರು ಅಂದಾಗ ಅಲ್ಲಿ ಅದು ಹೆಣ್ಣು ಅಥವಾ ಗಂಡು ಆಗಿರಬಹುದು. ಹಾಗಾಗಿ ಅಲ್ಲಿ ಏನ್ ಪ್ರನೌನ್ ಬರುತ್ತೆ ಅಂತ ಹೇಳಿದ್ರೆ ಹೀಸ್ ಆರ್ ಹರ್ ಆಗತ್ತೆ. ಪ್ರತಿಯೊಬ್ಬರು ತನ್ನ ಐಡಿ ಕಾರ್ಡ್ ಅನ್ನ ತರಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಅಂತ ಹೇಳಿದ್ರೆ ಗಂಡ ಆಗಿದ್ರೆ ಅವನ ಐಡಿ ಕಾರ್ಡ್ ಅನ್ನು ತರಬೇಕು, ಹೆಣ್ಣಾಗಿದ್ರೆ ಸೊ ಅವಳ ಐಡಿ ಕಾರ್ಡ್ ಅನ್ನು ತರಬೇಕು. ಹಾಗಾಗಿ ಹೀಸ್ ಆರ್ ಹರ್ ಈಸ್ ದ ರೈಟ್ ಆನ್ಸರ್. ಐಡೆಂಟಿಫೈ ದ ಎರರ್. ಇಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಈಚ್ ಆಫ್ ದ ಗರ್ಲ್ಸ್ ಅಲ್ಲಿ ಪ್ರತಿಯೊಬ್ಬರು ಹ್ಯಾಸ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್. ಇಲ್ಲಿ ದೇರ್ ಅನ್ನುವಂತಹ ಪ್ರನೌನ್ ಏನಾಗಿದೆ? ರಾಂಗ್ ಆಗಿ ಯೂಸ್ ಆಗಿದೆ. ಏನಾಗಬೇಕು? ಐಡೆಂಟಿಫೈ ಮಾಡಿದ್ದೇನವರು ಅಂದ್ರೆ ಇಲ್ಲಿ ತಪ್ಪಾಗಿರೋದು ಯಾವುದು? ದೇರ್. ಏನಾಗಬೇಕಾಗಿತ್ತು? ಹೀಸ್ ಅಥವಾ ಹರ್ ಆಗ್ಬೇಕಾಗಿತ್ತು ಅಲ್ವಾ? ಸೊ ತಪ್ಪಿರುವ ಪಾರ್ಟ್ ಯಾವುದು? ದೇರ್ ಅಂತ. ಮಿಸ್ಟೇಕ್ ಅನ್ನ ಕಂಡಿಡೀರಿ ಅಂತ ಹೇಳಿದ್ದಾರೆ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್.
One should respect his parents. One should respect one's parents. One should respect their parents. One should respect our parents. ಇದು ತುಂಬಾ ಯುನಿಕ್ ಆದಂತಹ ಒಂದು ಎಕ್ಸಾಂಪಲ್. ಇದನ್ನ ಯಾವಾಗಲೂ ನೆನಪಿಟ್ಕೊಂಡ್ಬಿಡ್ರಿ. ಸೊ ಒನ್ ಅಂತ ಬಂದಾಗ ಅದರ ಪಾಸಿಟಿವ್ ಎಡ್ಜೆಕ್ಟಿವ್ ಒನ್ಸ್ ಅಂತ ಬರುತ್ತೆ. ಐ ಲವ್ ಮೈ ಪೇರೆಂಟ್ಸ್. ಓಕೆ, ಐ ಲವ್ ಮೈ ಪೇರೆಂಟ್ಸ್. ಹೇಗೆ ಐಗೆ ಮೈ ಅನ್ನೋ ಪಾಸಿಟಿವ್ ಎಡ್ಜೆಕ್ಟಿವ್ ಬರುತ್ತೋ, ಶಿ ಲವ್ಸ್ ಹರ್ ಚಿಲ್ಡ್ರನ್, ಅಲ್ಲಿ ಶಿ ಬಂದಾಗ ಹರ್ ಬರುತ್ತೋ, ಸೊ ಹಾಗೆ ಒನ್ ಅನ್ನೋದು ಪ್ರನೌನ್ ಆಗಿ ಬಳಕೆಯಾದಾಗ, ಸಬ್ಜೆಕ್ಟ್ ಆಗಿ ಬಳಕೆಯಾದಾಗ ಅಲ್ಲಿ ಒನ್ಸ್ ಅನ್ನುವಂತಹ ಒಂದು ಪ್ರನೌನೇ ಬಳಕೆ ಆಗಬೇಕು. ಅಂಡ್ ದಿಸ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್. ಅಂಡ್ ದಿಸ್ ಕ್ವೆಶ್ಚನ್ ಇಸ್ ಆಸ್ಕ್ಡ್ ಇನ್ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್. ಇದು ಒಂದು ಡಿಫರೆಂಟ್ ಆದಂತಹ ಎಕ್ಸಾಂಪಲ್ ಆಗಿದೆ. ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಎಕ್ಸಾಂಪಲ್ ಅನ್ನ ಕೇಳ್ತಾರೆ. ಒನ್ ಶುಡ್ ರೆಸ್ಪೆಕ್ಟ್ ಒನ್ಸ್ ಪೇರೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಚೂಸ್ ದ ಕರೆಕ್ಟ್ ಪ್ರನೌನ್. ರಾಹುಲ್ ಈಸ್ ಒನ್ ಆಫ್ ದೋಸ್ ಸ್ಟೂಡೆಂಟ್ಸ್ who always dash their homework on time. Rahul is one of those students who, ಇಲ್ಲಿ ಹೂ ಅನ್ನೋ ಪದ ಇದೆಯಲ್ವಾ, ಸೊ ಇದು ಸ್ಟೂಡೆಂಟ್ಸ್ ಅನ್ನ ರೆಫರ್ ಮಾಡ್ತಾ ಇದೆ. ಇದು ರಿಲೇಟಿವ್ ಪ್ರನೌನ್. ಹಾಗಾಗಿ ಇಲ್ಲಿ ಹೂ ಅನ್ನೋದು ರೆಫರ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಬಹುವಚನ ಆಗಿದೆ. ಸೊ ಬಹುವಚನ ಆಗಿದೆ ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಡಿಡ್ ಬರೋದಿಲ್ಲ. ಓಕೆ, ಆಮೇಲೆ ಇಲ್ಲಿ ಪ್ಲೂರಲ್ ಇರೋದ್ರಿಂದ ಡಸ್ ಕೂಡ ಬರೋದಿಲ್ಲ. ಅದೇ ಡಸ್ ಅನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಒಂದು ಮೇನ್ ವರ್ಬ್ ಆಗಿ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್ ಡೂ ಬರಬೇಕು. ಪ್ಲೂರಲ್ ಇರೋದ್ರಿಂದ ಡೂ ಬರಬೇಕು. ಅಂಡ್ ಇಟ್ ಈಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಪ್ಷನ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ದ ಮ್ಯಾನ್ ಡ್ಯಾಶ್ ಕಾರ್ ವಾಸ್ ಸ್ಟೋಲನ್ ರಿಪೋರ್ಟೆಡ್ ದ ಮ್ಯಾಟರ್ ಟು ದ ಪೊಲೀಸ್ ಅಂತ ಇದೆ. ಇಲ್ಲಿ ಆಕ್ಚುಲಿ ರಿಲೇಟಿವ್ ಪ್ರನೌನ್ ಬೇಕು. ಹೂ, ಹೂಮ್, ಹೂಸ್, ವಿಚ್ 4 ರಿಲೇಟಿವ್ ಪ್ರನೌನ್ ಆಗಿದೆ. ಇಲ್ಲಿ ಬರಬೇಕಾದ ಸರಿಯಾದ ರಿಲೇಟಿವ್ ಪ್ರನೌನ್ ಯಾವ್ದು ಹೇಳಿ? ಈಗ ಹೂ ಕಾರ್ ರಾಂಗ್ ಆಗುತ್ತೆ. ಹೂಮ್ ಕಾರ್ ಈಸ್ ಆಲ್ಸೋ ರಾಂಗ್ ಯೂಸೇಜ್, ತಪ್ಪಾದ ಬಳಕೆ. ವಿಚ್ ಕಾರ್ ನೀವು ಹೇಳ್ಬಹುದು, ಆದರೆ ಯಾವ ಕಾರನ್ನ ಕದಿಯಲಾಗಿದೆಯೋ ಅದನ್ನ ಪೊಲೀಸರಿಗೆ ಮಾಹಿತಿ ತಿಳಿಸಲಾಯಿತು ಅಂತ ಹೇಳ್ಬೋದು. ಆದ್ರೆ ದ ಮೋಸ್ಟ್ ಅಪ್ರೋಪ್ರಿಯೇಟ್, ತುಂಬಾ ಸೂಕ್ತವಾದ ಉತ್ತರ ಯಾವುದು? ಹೂಸ್ ಅನ್ನುವಂಥದ್ದು. ಯಾರ ಕಾರು ಕದಿಯಲಾಗಿದೆಯೋ ಅದನ್ನ ಪೊಲೀಸರಿಗೆ ತಿಳಿಸಲಾಗಿದೆಯೇ ಅಂತ ಹೇಳುವಂಥದ್ದು ಇಲ್ಲಿ. ಸೊ ಹೂಸ್ ಇಸ್ ದ ರೈಟ್ ಆನ್ಸರ್. Which sentence contains an incorrect use of a reflexive pronoun? ಇದರಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ಅನ್ನು ತಪ್ಪಾಗಿ ಬಳಸಿರುವಂತದ್ದು ಯಾವುದು? ನೋಡಿ, ಐ ಹರ್ಟ್ ಮೈ ಸೆಲ್ಫ್, ನನಗೆ ನಾನೇ ನೋವು ಮಾಡಿಕೊಂಡೆ, ಇದು ರಿಫ್ಲೆಕ್ಸಿವ್ ಪ್ರನೌನ್. ಶಿ ಇಂಟ್ರೊಡ್ಯೂಸ್ಡ್ ಹರ್ ಸೆಲ್ಫ್, ಅವಳು ತನ್ನನ್ನು ತಾನೇ ಪರಿಚಯಿಸಿಕೊಂಡಳು. ಹಿ ಬ್ಲೇಮ್ಡ್ ಹಿಮ್ಸೆಲ್ಫ್, ಡಿ ನೋಡೋಣ. ಹಿ ಬ್ಲೇಮ್ಡ್ ಹಿಮ್ಸೆಲ್ಫ್, ಅವನು ಅವನನ್ನೇ ಬೈದುಕೊಂಡನು. ಅಂದ್ರೆ ಮಾಡುವ ಕ್ರಿಯೆ ಮಾಡಿದಾತನ ಮೇಲೆ ಪ್ರಭಾವ ಬೀರುವುದನ್ನ ಹೇಳೋದು ರಿಫ್ಲೆಕ್ಸಿವ್ ಪ್ರನೌನ್ ಆಗಿದೆ. ಸೊ ಇಲ್ಲಿ ಮೈ ಸೆಲ್ಫ್ ಅನ್ನೋದು ರಾಂಗ್ ಆಗಿ ಬಳಕೆಯಾಗಿದೆ. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ಸರಿಯಾದ ವಾಕ್ಯವನ್ನ ಗುರುತಿಸಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಹೂಮ್ ಡು ಯು ಥಿಂಕ್ ವಿಲ್ ವಿನ್ ದ ಮ್ಯಾಚ್? ಹೂ do you think will win the match? Whom do you think wins the match? Whose does? ಇದು ಅಂತೂ ಸಾಧ್ಯ ಇಲ್ಲ. ಓಕೆ, ಇದರಲ್ಲಿ ಯಾವ ಸರಿಯಾದ ಆನ್ಸರ್ ಅಂತ ಅನ್ಸುತ್ತೆ ನೋಡೋಣ. ಆಪ್ಷನ್ ಏನಂತ ಹೇಳಿ. ಹೂ ಡು ಯು ಥಿಂಕ್ ವಿಲ್ ವಿನ್ ದ ಆನ್ಸರ್? ಯಾವ್ದು ಹೇಳಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೂಮ್ ಅನ್ನೋದು ರಾಂಗ್ ಆಗಿದೆ, ಹಾಗಾಗಿ ಇದನ್ನು ಕೂಡ ನಾವು ರಾಂಗ್ ಆನ್ಸರ್ ಅಂತ ಹೇಳ್ತೇವೆ. ಹೂಮ್ ಡು ಯು ಥಿಂಕ್, ಇಲ್ಲಿ ಹೂಮ್ ಅನ್ನೋದು ಆಕ್ಚುಲಿ ಸಬ್ಜೆಕ್ಟ್ ಬರಬೇಕು. ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂದಾಗ ಸೊ ಅದು ಹೂ ಬರುತ್ತೆ. ಸೊ ದಟ್ ಈಸ್ ವೈ ಹೂ ಡು ಯು ಥಿಂಕ್ ವಿಲ್ ವಿನ್ ದ ಮ್ಯಾಚ್ ಈಸ್ ದ ರೈಟ್ ಆನ್ಸರ್. ಅದೇ ಸರಿಯಾದ ಉತ್ತರ. ಐಡೆಂಟಿಫೈ ದ ಕೈಂಡ್ ಆಫ್ ಪ್ರನೌನ್ ಇನ್ ದ ಅಂಡರ್ಲೈನ್ ವರ್ಡ್.
ವಾಟ್ ಈಸ್ ಯುವರ್ ನೇಮ್ ಅಂತ ಇದೆ, ವಾಟ್ ಅಂತ ಇದೆ. ಸೊ ವಾಟ್ ಇಲ್ಲಿ ಇದು ಇಂಟ್ರಾಗೇಟಿವ್ ಪ್ರನೌನ್ ಆಗಿದೆ. ತುಂಬಾ ಸುಲಭವಾದ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. The two brothers love themselves. The two brothers love each other. The two brothers love himself. The two brothers love one himself ಅಂತ ಇದೆ. ಇದು ತಪ್ಪಾದಂತಹ ಬಳಕೆ. ಸೊ ಇದು ಕೂಡ ತಪ್ಪಾದಂತಹ ಬಳಕೆ. ಇಬ್ಬರು ಬ್ರದರು ತಮ್ಮನ್ನು ತಾವೇ ಪ್ರೀತಿಸ್ತಾರೆ ಅಂತ ಹೇಳೋದು ಸರಿಯಾದ ವಾಕ್ಯ ಅಲ್ಲ. The two brothers love each other. ಒಬ್ಬರು ಮತ್ತೊಬ್ಬರನ್ನ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾರೆ ಅಂತ ಹೇಳೋದು ಸರಿಯಾದ ಉತ್ತರ. ಸೊ ಬಿ is the right option. I myself completed the work. ಇಲ್ಲಿ I myself ನಾನೇ ಅಂತ ಹೇಳುವಂಥದ್ದು, ನಾನೇ ಅಂತ ಹೇಳುವಂಥದ್ದು ಯಾವುದು? ಎಂಪ್ಯಾಟಿಕ್ ಪ್ರನೌನ್. ಎಂಪಸೈಸ್, ಒತ್ತಿ ಹೇಳುವಂಥದ್ದು, ಸ್ಟ್ರೆಸ್ ಕೊಟ್ಟು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಬಳಕೆಯಾಗಿರುವಂತಹ ಮೈಸೆಲ್ಫ್ ಇದೆಯಲ್ವಾ, ಅದು ಎಂಪ್ಯಾಟಿಕ್ ಪ್ರನೌನ್ ಆಗಿದೆ. He himself admitted his mistake. ಸ್ವತಃ ಅವನೇ ತನ್ನ ತಪ್ಪನ್ನ ಒಪ್ಪಿಕೊಂಡ. ಇಲ್ಲಿ ಹಿಮ್ಸೆಲ್ಫ್ ಅನ್ನೋದು ಯಾವ ಪ್ರನೌನ್ ಆಗಿದೆ? ಇದು ಕೂಡ ಏನಾಗಿದೆ? ಎಂಪ್ಯಾಟಿಕ್ ಪ್ರನೌನ್ ಆಗಿದೆ. ನೇರವಾಗಿ ನಿಮಗೆ ಆನ್ಸರ್ ಗೊತ್ತಾಗ್ಬಿಟ್ರೆ ಸೊ ನೀವು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡು ಬಿಡಬೇಕು. ವಾಟ್ ಎವರ್ ಯು ಡೂ ಇಟ್ ಕೇರ್ಫುಲಿ. ದ ವರ್ಡ್ ವಾಟ್ ಎವರ್ ಓಕೆ, ಆನ್ಸರ್ ಏನು ಅಂತ ಹೇಳಿದ್ರೆ ರಿಲೇಟಿವ್ ಪ್ರನೌನ್. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸ್ಟ್ರೇಂಜ್ ಮತ್ತು ಡಿಫರೆಂಟ್ ಎಕ್ಸಾಂಪಲ್. ವಾಟ್ ಎವರ್ ನೀನು ಏನು ಮಾಡ್ತಾ ಇದೆಯೋ ಸೊ ಅದನ್ನ ಓಕೆ, ಸೊ ಅದನ್ನ ನೀನೇನ್ ಮಾಡು, ಕೇರ್ಫುಲ್ ಆಗಿ ಮಾಡು. ಅಂದ್ರೆ ಇಲ್ಲಿ ವಾಟ್ ಎವರ್ ಅನ್ನುವಂಥ ವರ್ಡ್ ಏನಾಗಿದೆ? ಸೊ ಇಟ್ ಅನ್ನ ರೆಫರ್ ಮಾಡ್ತಾ ಇದೆ. ಹಾಗಾಗಿ ಇಟ್ ಈಸ್ ರಿಲೇಟಿವ್ ಪ್ರನೌನ್. ಇದು ರಿಲೇಟಿವ್ ಪ್ರನೌನ್ ಅದರ ಪಕ್ಕದಲ್ಲೇ ಬರಬೇಕು, ಬಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಡಿಫರೆಂಟ್ ಆಗಿ ಇದೆ. ಹಾಗಾಗಿ ಇಟ್ ಈಸ್ ರಿಲೇಟಿವ್ ಪ್ರನೌನ್. ನೆಕ್ಸ್ಟ್ ಎಕ್ಸಾಂಪಲ್, ಐದರ್ ಆಫ್ ದ ಟೂ ಆನ್ಸರ್ಸ್ ಈಸ್ ಕರೆಕ್ಟ್. ಐದರ್ ಅನ್ನುವಂಥದ್ದು ಯಾವ ಒಂದು ಪ್ರನೌನ್ ಆಗಿದೆ? ಡಿಸ್ಟ್ರಿಬ್ಯೂಟಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ಪೊಸೆಸಿವ್ ಪ್ರನೌನ್ ಮತ್ತು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದ್ರೆ ಈಚ್ ಅದರ್, ಒನ್ ಅನದರ್ ಬರಬೇಕು. ಪೊಸೆಸಿವ್ ಪ್ರನೌನ್ ಅಂತ ಹೇಳಿದ್ರೆ ಅದು ಮೈನ್, ಆಮೇಲೆ ಅವರ್ಸ್, ಆಮೇಲೆ ಯುವರ್ಸ್ ಹೀಗೆ ಬರಬೇಕು. ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳಿದ್ರೆ ಮೈ ಸೆಲ್ಫ್, ಹಿಮ್ಸೆಲ್ಫ್ ಹೀಗೆ ಬರಬೇಕು. ಸೊ ಉಳಿದಿರೋದು ಒಂದೇ ಒಂದು, ಯಾವ್ದು ಹೇಳಿ? ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ಹಾಗಾಗಿ ಇದೇ ರೈಟ್ ಆನ್ಸರ್. ಐದರ್ ಆಫ್ ದ ಟೂ ಆನ್ಸರ್ಸ್ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯೇಕವಾಗಿ ಹೇಳುವಂಥದ್ದು. ಹಾಗಾಗಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಈಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು. ಈ ಒಂದು ವಿಡಿಯೋದಲ್ಲಿ ಎಕ್ಸಾಂಪಲ್ಸ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಮತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಕಮೆಂಟ್ ಅಲ್ಲಿ ತಿಳಿಸುವುದಿದ್ರೆ ಖಂಡಿತ ತಿಳಿಸಿ, ಫಾರ್ ದ ಬೆಟರ್ಮೆಂಟ್ ಆಫ್ ನೆಕ್ಸ್ಟ್ ವಿಡಿಯೋಸ್. ನಿಮ್ಮ ಬೆಂಬಲ ಪ್ರೀತಿ ನಮಗೆ ಬೇಕು. ಹಾಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.